ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಯಾಕೆ ಆಕ್ಷನ್ಸ್ ತಗೊಳ್ತಿಲ್ಲ. ನಿಮ್ಮ ಪರ್ಸನ್ ಯಾರಿದ್ದಾರೆ, ಸಪೋಸ್ ಸಪ್ರೇಷನ್ ಅಲ್ಲಿ ಇರ್ಬೋದು, ಬಿಟ್ಟೋಗಿರ್ತಾರೆ, ಸಪ್ರೇಷನ್, ನೋ ಕಾಂಟ್ಯಾಕ್ಟ್, ಲೆಸ್ ಕಾಂಟ್ಯಾಕ್ಟ್, ಅಥವಾ ಜೊತೆಲಿ ಇದ್ರೂ ಏನೋ ಒಂದು ಆಕ್ಷನ್ ತಗೊಳ್ಳೋದಕ್ಕೆ ಯಾಕೆ ಡಿಲೇ ಮಾಡ್ತಾ ಇದ್ದಾರೆ, ಯಾಕೆ ನಿಮ್ಮ ಪರ್ಸನ್ ಆಕ್ಷನ್ಸ್ ತಗೊಳ್ತಾ ಇಲ್ಲ ಅಂತ ಚೆಕ್ ಮಾಡೋಣ. ಈ ರೀಡಿಂಗ್ಸ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಕಮೆಂಟ್ ಮಾಡಿ ತಿಳಿಸಿ ಯಾವ ಟಾಪಿಕ್ಸ್ ಮೇಲೆ ನಿಮಗೆ ವಿಡಿಯೋಸ್ ಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ನಿಮಗೆ ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ಸ್ ಬೇಕು, ಡೀಪ್ ಲೆವೆಲಲ್ಲಿ ತಿಳ್ಕೋಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಂಬರ್ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ವಾಟ್ಸಪ್ ಮಾಡಿ. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್, ನಮ್ಮ ವ್ಯೂವರ್ಸ್ ಅವರ ಪರ್ಸನ್ ಯಾಕೆ ಆಕ್ಷನ್ಸ್ ತಗೊಳ್ತಿಲ್ಲ ಅಂತ ತಿಳಿಸ್ಕೊಡಿ. ಯೂನಿವರ್ಸ್, ನಮ್ಮ ವ್ಯೂವರ್ಸ್ ಅವರ ಪರ್ಸನ್ ಯಾಕೆ ಆಕ್ಷನ್ಸ್ ತಗೊಳ್ತಿಲ್ಲ, ಇವ್ರ ವಿಚಾರವಾಗಿ ಯಾಕೆ ಆಕ್ಷನ್ಸ್ ತಗೊಳ್ತಿಲ್ಲ. ನನ್ನ ವ್ಯೂವರ್ಸ್ ಅವರ ವಿಚಾರದಲ್ಲಿ ಅವ್ರ ಪರ್ಸನ್ ಯಾಕೆ ಆಕ್ಷನ್ಸ್ ತಗೊಳ್ತಿಲ್ಲ ಅಂತ ತಿಳಿಸ್ಕೊಡಿ ಯೂನಿವರ್ಸ್. ನಿಮ್ಮ ಪರ್ಸನ್ ಡೀಪ್ ಹರ್ಟ್, ತುಂಬಾ ಡೀಪ್ ಲೆವೆಲ್ ಅಲ್ಲಿ ಹರ್ಟ್ ಆಗಿದೆ, ಅವ್ರಿಗೆ ಏನೋ ಬೇಜಾರಿದೆ. ಅದರ ಜೊತೆಲಿ ಥರ್ಡ್ ಪಾರ್ಟಿ, ಯಾವ ರೀತಿ ಥರ್ಡ್ ಪಾರ್ಟಿ, ಮೇ ಬಿ ಈ ಇನ್ಫ್ಲೂಯೆನ್ಸ್ ಮಾಡ್ತಾರೆ ನೋಡಿ, ಹೇಳ್ಕೊಡೋ ಅಂತ ಥರ್ಡ್ ಪಾರ್ಟಿ. ಮೇ ಬಿ ಅವ್ರ ಫ್ರೆಂಡ್ಸ್ ಆಗಿರ್ಬೋದು, ಅವ್ರ ಫ್ಯಾಮಿಲಿ ಆಗಿರ್ಬೋದು, ಅವ್ರ ಕಲೀಗ್ಸ್, ಎಲ್ಲಾದ್ರೂ ವರ್ಕ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಕಲೀಗ್ಸ್ ಆಗಿರ್ಬೋದು, ಯಾರು ಬೇಕಾದ್ರೂ ಆಗಿರ್ಬೋದು ಥರ್ಡ್ ಪಾರ್ಟಿ, ಅಥವಾ ಒಂದು ಬೆಸ್ಟ್ ಫ್ರೆಂಡ್ ಸಹ ಆಗಿರ್ಬೋದು. ಬಟ್ ಈ ನಿಮ್ ಪರ್ಸನ್ ಆಕ್ಷನ್ ತಗೋತಿಲ್ಲ. ಮೇ ಬಿ ತಗೊಳ್ತಾರೆ, ಬಟ್ ಅದಕ್ಕೂ ಮುಂಚೆ ನಿಮ್ ಬಗ್ಗೆ ಕೆಲವು ವಿಚಾರಗಳನ್ನ ತಿಳ್ಕೊಳ್ತಿದ್ದಾರೆ, ಕೆಲವು ವಿಚಾರಗಳನ್ನ. ಬಟ್ ನಿಮ್ ಪರ್ಸನ್ ಇಲ್ಲಿ ಒಂದ್ ಲೆವೆಲ್ ಅಲ್ಲಿ ಇರೋ ವ್ಯಕ್ತಿ ಆಗಿರ್ಬೋದು, ಅಥವಾ ಏನು ಇಲ್ಲ ಅಂತಂದ್ರೂ ಆ ವ್ಯಕ್ತಿ ಒಂದ್ ರೇಂಜ್ ಅಲ್ಲಿ ಇರೋ ಅಂತ ವ್ಯಕ್ತಿ ಅನ್ನೋ ತರ ತೋರ್ಕೆ ಇರುತ್ತಲ್ಲ, ಆ ರೀತಿ ಇರೋಂತ ವ್ಯಕ್ತಿ ಸಹ ಆಗಿರ್ಬೋದು. ಅಂಡ್ ಇಲ್ಲಿ ಕರ್ಮ, ನಿಮ್ ಪರ್ಸನ್ ಇಲ್ಲಿ ಆಕ್ಷನ್ ತಗೊಳ್ದಿಲ್ದಿರೋ ಇರೋದಕ್ಕೆ ಕಾರಣ ಕರ್ಮ. ಮೇ ಬಿ ಅವ್ರೀಗ ಒಂಥರ ಸೈಲೆಂಟ್ ಅಲ್ಲಿ ಇದ್ದಾರೆ, ಬಿಕಾಸ್ ಆಫ್ ಅವ್ರಿಗೆ ಹರ್ಟ್ ಆಗಿದೆ, ಏನ್ ಆಕ್ಷನ್ ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರನ್ನವರು ಡಿಫೆಂಡ್ ಸಹ ಮಾಡ್ಕೊಳ್ತಾ ಇದ್ದಾರೆ, ಅದ್ರ ಜೊತೆಲಿ ನಿಮ್ ಬಗ್ಗೆನೂ ಸಹ ತಿಳ್ಕೊಳ್ತಿದ್ದಾರೆ. ಈಗ ನೀವು ಜೊತೆಲಿರೋ ಪರ್ಸನ್ನೇ ಆಗಿರಿ, ಅಥವಾ ಸಪ್ರೇಷನ್ ಅಲ್ಲಿ ಇರೋ ಪರ್ಸನ್ನೇ ಆಗಿರಿ, ನೋ ಕಾಂಟ್ಯಾಕ್ಟ್ ಆರ್ ಲೆಸ್ ಕಾಂಟ್ಯಾಕ್ಟ್, ಹೇಗೆ ಇದ್ರು ನಿಮಗ್ ಗೊತ್ತಿಲ್ದಿರಾ ನಿಮ್ ಪರ್ಸನ್ ನಿಮ್ ಬಗ್ಗೆ ಕೆಲವು ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್, ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್. ಅಗೇನ್ ಕರ್ಮ, ಅಗೇನ್ ಥರ್ಡ್ ಪಾರ್ಟಿ. ಯಾರೋ ತುಂಬಾ ಸ್ಟ್ರಾಂಗ್ ಆಗಿ ನಿಮ್ ಪರ್ಸನ್ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮ್ ಪರ್ಸನ್ ತುಂಬಾ ಸ್ಟ್ರಾಂಗ್ ಆಗಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ. ನಿಮ್ ಪರ್ಸನ್ ಅವ್ರ ಮಾತಿಗೆ ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೆ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ. ಈ ನಿಮ್ ಪರ್ಸನ್ ಯಾರಿದ್ದಾರೆ ಆ ಪರ್ಸನ್ಗೆ ಗೊತ್ತಾಗ್ತಾ ಇಲ್ಲ, ಅವ್ರು ಹೇಳ್ಕೊಡ್ತಾ ಇರೋದನ್ನ ಅಷ್ಟು ಚೆನ್ನಾಗಿ ಕೇಳ್ತಾ ಇದಾರೆ, ಅವ್ರಿಗೆ ಒಂದ್ ಪಾಯಿಂಟ್ ಸಹ ಅವ್ರ ಬಗ್ಗೆ ಡೌಟ್ ಅನ್ನೋದು ಬರ್ತಾ ಇಲ್ಲ. ಅಂಡ್ ನಿಮ್ ಪರ್ಸನ್ ಇಲ್ಲಿ ಜಗ್ಲಿಂಗ್ ಮಾಡ್ತಾ ಇದ್ದಾರೆ ಒಂದು ಟೂ ಸಿಚುವೇಶನ್ ಅಲ್ಲಿ. ಒಂದು ಡಿಸೈಡ್ ಮಾಡ್ಬೇಕು ಅನ್ನೋದಕ್ಕೂ ಒಂದು ವೇಟ್ ಮಾಡ್ತಾ ಇದ್ದಾರೆ. ಅಂಡ್ ಮೋರ್ ಓವರ್ ಏನು ನಿಮ್ ಪರ್ಸನ್ಗೆ ಅಂದ್ರೆ ಮೆಚುರಿಟಿ ಲೆವೆಲ್ ತುಂಬಾ ಕಮ್ಮಿ ಇದೆ.
ಮೇ ಬಿ ಅವ್ರು ನಿಮ್ಗಿಂತ ವಯಸ್ಸಲ್ಲಿ ಚಿಕ್ಕವ್ರು ಇರ್ಬೋದು ಅಥವಾ ತುಂಬಾ ದೊಡ್ಡವ್ರು ಇದ್ರು ಅವ್ರಿಗೆ ಮೆಚುರಿಟಿ ಲೆವೆಲ್ ಅನ್ನೋದು ತುಂಬಾ ಕಮ್ಮಿ ಇದೆ. ತುಂಬಾ ಫಾಸ್ಟ್ ಆಗಿ ಒಂದು ಆಕ್ಷನ್ ತಗೊಳ್ತಾರೆ, ಹಾಗೆ ಚಕ್ ಅಂತ ರಿಟರ್ನ್ ಆಗ್ತಾರೆ, ಆ ತರ ಪರ್ಸನ್. ಓಕೆನಾ? ಬಟ್ ಇಲ್ಲಿ ಏನ್ ಹೇಳ್ತಾ ಇದೆ, ಆ ಪರ್ಸನ್ ಈ ಬಿಹೇವಿಯರ್ಗೂನು ಕರ್ಮ ಅನ್ನೋದಿದೆ. ಕರ್ಮ ಮೇ ಬಿ, ಅಥವಾ ನೀವ್ ಯಾರು ಈ ವಿಡಿಯೋಸ್ ನೋಡ್ತಾ ಇದ್ದೀರಾ ಅವ್ರ ಹತ್ರ ಈ ತರ ಅನುಭವಿಸ್ಬೇಕು ಅನ್ನೋದು ಸಹ ನಿಮ್ಗೆ ಕರ್ಮ ಅನ್ನೋದಿದೆ ಅನ್ಸುತ್ತೆ. ಸೊ ಓನ್ಲಿ ಈ ಆಕ್ಷನ್ ತಗೊಳ್ದಿರಾ ಈ ಸೈಲೆಂಟ್ ಆಗಿ ಇರ್ತಾರಲ್ಲ ಈ ಪರ್ಸನ್, ಅಂತ ಪರ್ಸನ್ ಹತ್ರ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ. ಅರ್ಥನೇ ಆಗೋದಿಲ್ಲ ಅವ್ರು ಯಾವಾಗ ಹೇಗೆ ಅಂತ ಅಂದ್ಬಿಟ್ಟು. ಮೇ ಬಿ ಅವ್ರಿಗೆ ಪ್ರೀತಿನೂ ಇರುತ್ತೆ. ಇಲ್ಲಿ ನೋಡಿ, ಇದು ಮ್ಯಾರೇಜ್ ಕಾರ್ಡ್. ಇಲ್ಲಿ ಮ್ಯಾರೇಜ್ ಆಗಿರೋರ್ ಮಧ್ಯದಲ್ಲೂ ಸಹ ಥರ್ಡ್ ಪಾರ್ಟಿ ಅನ್ನೋದಿದೆ. ಮೇ ಬಿ ಅವ್ರ ಪೇರೆಂಟ್ಸ್ ಆಗಿರ್ಬೋದು, ಅವ್ರ ಬ್ರದರ್ ಸಿಸ್ಟರ್, ಅವ್ರ ಫ್ಯಾಮಿಲಿ ಯಾರಾದ್ರೂ ಆಗಿರ್ಬೋದು. ನಿಮ್ಮಿಬ್ರು ಮಧ್ಯದಲ್ಲೂ ತಂದಿಟ್ಟಿದ್ದಾರೆ ಅಂದ್ರೆ ಇಲ್ಲಿ ಇವ್ರು ತಂದಿಟ್ರುನು ಈ ಪರ್ಸನ್ ಇನ್ಫ್ಲೂಯೆನ್ಸ್ ಆಗೋದು ಅಲ್ದಿರಾ ಅವ್ರನ್ನವ್ರೇ ಹರ್ಟ್ ಸಹ ಮಾಡ್ಕೊಳ್ತಿದ್ದಾರೆ. ಅವ್ರನ್ನವರು ಸಹ ಹರ್ಟ್ ಮಾಡ್ಕೊಳ್ತಾ ಇದಾರೆ. ಇಲ್ಲಿ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್. ಎಲ್ಲ ಕಾರ್ಡ್ಸ್ ಇದೆ ನೋಡಿ. ಅಗೇನ್ ಥರ್ಡ್ ಪಾರ್ಟಿ. ನನ್ನ ಚಾನೆಲ್ ನಲ್ಲಿ ತುಂಬಾ ಜನ ಥರ್ಡ್ ಪಾರ್ಟಿ ಸಿಚುವೇಶನ್, ಥರ್ಡ್ ಪಾರ್ಟಿ ಬಗ್ಗೆನೇ ಕೇಳ್ತಾ ಇರ್ತೀರಾ. ಇಲ್ಲಿ ಥರ್ಡ್ ಪಾರ್ಟಿನೇ ಬಂದಿದೆ. ಎಂಡ್, ಅವ್ರು ಸಮಥಿಂಗ್ ಎಂಡ್ ಮಾಡ್ಬೇಕು ಬಟ್ ಹೆಲ್ಪ್ಲೆಸ್ ಫೀಲ್ ಆಗ್ತಾ ಇದಾರೆ. ಅಗೇನ್ ಡಿಸಿಷನ್ಗೆ ವೇಟ್ ಮಾಡ್ತಾ ಇದ್ದಾರೆ. ಏನೋ ಒಂದು ಡಿಸೈಡ್ ಮಾಡ್ಬೇಕು. ಈಸ್ ವೇಟಿಂಗ್. ಆ ಪರ್ಸನ್ ಯಾರಿದ್ದಾರೆ ಏನೋ ಒಂದು ಡಿಸೈಡ್ ಮಾಡ್ಬೇಕು. ಅಗೇನ್ ವೇಟಿಂಗ್. 3 ಅಗೇನ್ ಇಯರ್ 3 ಥರ್ಡ್ ಪಾರ್ಟಿ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿದೆ ಇಲ್ಲಿ. ಕರ್ಮ ಮೇ ಬಿ ಅವ್ರದ್ದು ಕಾರ್ಮಿಕ್ ರಿಲೇಶನ್ಶಿಪ್ ಇರ್ಬೋದು. ಮೇ ಬಿ ಯಾರಾದ್ರೂ ಥರ್ಡ್ ಪಾರ್ಟಿ, ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಇದಾರೆ ಅಂತಂದ್ರೆ ಮೇ ಬಿ ಅವ್ರದ್ದು ಕಾರ್ಮಿಕ್ ಅಥವಾ ಅವ್ರ ಕರ್ಮದಿಂದ ಬಂದಿರ್ಬೋದು, ಅಥವಾ ನಿಮ್ದೇ ಕಾರ್ಮಿಕ್ ರಿಲೇಶನ್ಶಿಪ್ ಆಗಿದೆ, ಅದಕ್ಕೆ ಥರ್ಡ್ ಪಾರ್ಟಿ ಎಂಟರ್ ಆಗಿದ್ದಾರೆ. ನೀವ್ ಇಲ್ಲಿ ಕಷ್ಟ ಪಡ್ತಾ ಇದ್ದೀರಾ. ಬಟ್ ನಿಮ್ ಪರ್ಸನ್ ಆ ವ್ಯಕ್ತಿ ಬೇಕಾ ಈ ವ್ಯಕ್ತಿ ಬೇಕಾ ಅನ್ನೋ ಇದ್ರಲ್ಲಿ ಜಗ್ಲಿಂಗ್ ಮಾಡ್ತಾ ಇದಾರೆ. ನಿಮ್ ಪರ್ಸನ್ ಯಾರಿದ್ದಾರೆ ಅವರು ಜಗ್ಲಿಂಗ್ ಮಾಡ್ತಾ ಇದಾರೆ, ಕಷ್ಟ ಪಡ್ತಾ ಇದಾರೆ ಡಿಸೈಡ್ ಮಾಡೋದಕ್ಕೆ. ಬಟ್ ಅವರು ಬರ್ಬೇಕು, ಅವ್ರ ಎಮೋಷನ್ಸ್ ನ ಫೀಲಿಂಗ್ಸ್ ನ ನಿಮ್ ಕಡೆ ತರಬೇಕು. ಬಟ್ ಅವರು ಬರ್ತಾ ಇಲ್ಲ, ಡಿಸೈಡ್ ಮಾಡ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಒಂದ್ ಥಾಟ್ ಏನಿದೆ ಅಂತಂದ್ರೆ ಸಮಥಿಂಗ್ ತುಂಬಾ ಸ್ಟ್ರಾಂಗ್ ಆಗಿ ಏನೋ ಒಂದನ್ನ ಎಂಡ್ ಮಾಡ್ಬೇಕು, ನಿಮ್ ಜೊತೆಲಿ ಒಂದು ನ್ಯೂ ಬಿಗಿನಿಂಗ್ ಮಾಡ್ಬೇಕು ಅಂತ ಇದ್ದಾರೆ. ಓಕೆನಾ? ಥಾಟ್ಸ್ ಅನ್ನೋದಿದೆ, ಆಕ್ಷನ್ ತಗೋಬೇಕು ಅನ್ನೋ ಥಾಟ್ಸ್ ಇದೆ. ಬಟ್ ಇನ್ಫ್ಲೂಯೆನ್ಸಿಂಗ್ ತುಂಬಾ ಇದೆ. ನಿಮ್ ಪರ್ಸನ್ ತುಂಬಾ ಬೇಗ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ. ಅವರಿಗೆ ಈ ತರ ಕನ್ಫ್ಯೂಷನ್ಸ್ ಅಲ್ಲಿ ಚಿಂತೆ ಮಾಡಿ ಮಾಡಿ ಸಾಕಾಗಿದೆ. ತಲೆನೋ ಬರೋ ರೀತಿ ಅವರು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಯಾವ ಕಡೆ ಹೋಗ್ಬೇಕು? ಒಂದು ಥರ್ಡ್ ಪಾರ್ಟಿ ಅಂದಿದ ತಕ್ಷಣ ಯಾವ್ದೋ ಒಂದು ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿನೇ ಅಂತಲ್ಲ, ಯಾರ್ ಬೇಕಾದ್ರೂ ಆಗಿರ್ಬೋದು. ಅವ್ರ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್ ಯಾರ್ ಬೇಕಾದ್ರೂ ಆಗಿರ್ಬೋದು. ಅವ್ರ ಫ್ಯಾಮಿಲಿ, ಕಲೀಗ್ಸ್, ಫ್ರೆಂಡ್ಸ್ ಯಾರ್ ಬೇಕಾದ್ರೂ ಆಗಿರ್ಬೋದು. ಇನ್ ದಟ್ ಒಂದು ರೊಮ್ಯಾಂಟಿಕ್ ಪಾರ್ಟ್ನರ್ ಸಹ ಆಗಿರ್ಬೋದು. ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಈ ರೀಡಿಂಗಿಗೆ ಗೈಡೆನ್ಸ್ ಕೊಡಿ ಯೂನಿವರ್ಸ್. ಅವ್ರು ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ, ಈ ಮ್ಯಾರೇಜ್ ಪರ್ಸನ್ ಯಾರಿದ್ದಾರೆ, ಸಪೋಸ್ ನಿಮ್ಗೆ ಮದ್ವೆ ಆಗಿದೆ, ಈ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ ಅಥವಾ ಲವ್ ಮ್ಯಾರೇಜ್ ಆಗಿರ್ಲಿ, ಯಾವ್ದೇ ಮ್ಯಾರೇಜ್ ಆಗಿದೆ, ಬಟ್ ಈ ಥರ್ಡ್ ಪಾರ್ಟಿ ಎಂಟರ್ ಆಗೋಗ್ಬಿಟ್ಟಿರ್ತಾರೆ. ಬಟ್ ನಿಮ್ ಪರ್ಸನ್ ಏನ್ ಯೋಚನೆ ಮಾಡ್ತಾ ಇದಾರೆ ಅಂದ್ರೆ, ಸದ್ಯಕ್ಕೆ ಒಂದ್ ಸ್ವಲ್ಪ ದಿನ ನಾನು ಏನು ಯೋಚನೆ ಮಾಡ್ಬಾರ್ದು, ನಾನು ರೆಸ್ಟಿಂಗ್ ಮೋಡ್ಗೆ ಹೋಗ್ಬೇಕು, ನಿಮ್ ನಂಬಿಕೆನ ಇವ್ರು ಗಳಿಸ್ಕೊಬೇಕು. ಈಗ ಈ ಥರ್ಡ್ ಪಾರ್ಟಿ ಬಂದ್ಮೇಲೆ ಸಿಚುವೇಶನ್ಸ್ ಎಲ್ಲ ಚೇಂಜ್ ಆಗೋಗಿರುತ್ತೆ ನಿಮ್ಮಿಬ್ರು ಮಧ್ಯದಲ್ಲಿ.
ಸೊ ಫಸ್ಟು ನಿಮ್ಮ ಪರ್ಸನ್ನ ನೀವು ನಂಬೋ ಥರ ಆಗಬೇಕು. ಆಮೇಲೆ ನಂಬಿಕೆನ ಉಳಿಸ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾರೆ. ಫೈನಲಿ ಇದು ಒಂದು ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಥರ್ಡ್ ಪಾರ್ಟಿನ ಬಿಟ್ಟು ಒಂದು ಸ್ಟ್ರಾಂಗ್ ಎಂಡ್ ಕೊಟ್ಟು ನ್ಯೂ ಬಿಗಿನಿಂಗ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ನಿಮ್ ಪರ್ಸನ್ ಫಸ್ಟ್ ಇವ್ರು ಒಳ್ಳೆಯವ್ರಾಗ್ತಾರೆ. ಫಸ್ಟ್ ಇವ್ರ ಜೆನ್ಯೂನಿಟಿ, ಇವರು ಸರಿ ಹೋಗ್ಬೇಕು. ಆಮೇಲೆ ಈ ಲೈಫ್ ನ ಒಳ್ಳೆತನವಾಗಿ ಲೀಡ್ ಮಾಡ್ಬೇಕು, ಮೋಸ ಮಾಡಬಾರ್ದು. ಈ ಜೆನ್ಯೂನ್ ಆಗಿರೋದನ್ನ ಹಾಗೆ ಕಂಟಿನ್ಯೂ ಮಾಡ್ಬೇಕು, ನಿಮ್ ಕಡೆ ಬಂದು ಆಕ್ಷನ್ ತಗೋಬೇಕು ಅಂತ ಇದ್ದಾರೆ. ಅದಕ್ಕೂ ಮುಂಚೆ ಆ ಪರ್ಸನ್ ಇನ್ನೂ ಸೈಲೆಂಟ್ ಆಗ್ತಾರೆ. ಮೇ ಬಿ ಈಗ ಏನಾದ್ರೂ ಕಾಂಟ್ಯಾಕ್ಟ್ಸ್ ಬರ್ತಾ ಇದೆ ಅಂತಂದ್ರೆ ಇದು ಮತ್ತೆ ಸ್ವಲ್ಪ ದಿನ ಕಟ್ ಆಗುತ್ತೆ, ಮತ್ತೆ ನೋ ಕಾಂಟ್ಯಾಕ್ಟ್ ಹೋಗುತ್ತೆ. ಅಥವಾ ಲವರ್ಸ್ ಯಾರಾದ್ರೂ ಇದ್ದೀರಾ, ನಿಮ್ಮಿಬ್ರು ಮಧ್ಯದಲ್ಲಿ ಒಂದ್ ಥರ್ಡ್ ಪಾರ್ಟಿ ಬಂದ್ಬಿಟ್ಟಿದ್ದಾರೆ, ನಿಮ್ಗೂ ಗೊತ್ತಾಗಿರುತ್ತೆ. ಬಟ್ ನಿಮ್ಗೆ ಈ ಪರ್ಸನ್ನೇ ಬೇಕು, ಆ ಪರ್ಸನ್ಗೂ ನೀವು ಬೇಕು. ಬಟ್ ಈಗ ಏನ್ ಮಾಡ್ತಾರೆ, ಸದ್ಯಕ್ಕೆ ಸ್ಥಿತಿಗೆ ಸ್ವಲ್ಪ ದಿನ ಎಲ್ಲಾ ಯೋಚನೆನೂ ಬಿಟ್ಟಾಕ್ತಾರೆ, ಕೂಲ್ ಆಗಿರ್ತಾರೆ. ಆಮೇಲೆ ಜೆನ್ಯೂನ್ ಆಗ್ತಾರೆ, ನಿಮ್ ನಂಬಿಕೆನ ಗಳಿಸ್ಕೊಬೇಕು ನಿಮ್ ಪರ್ಸನ್. ಆಮೇಲೆ ಅದನ್ನ ಮ್ಯಾರೇಜ್ ಲೆವೆಲ್ ತಗೊಂಡೋಗ್ಬೇಕು. ಒಂದು ಕಮಿಟ್ಮೆಂಟ್, ಒಂದು ನಂಬಿಕೆ ಆದಂತ ಒಂದು ಕಮಿಟ್ಮೆಂಟ್ ಕೊಡ್ತಾರೆ. ನೀವು ನೋಡ್ತಾ ಇರೋರು ಜೆನ್ಯೂನ್ ಆಗಿದ್ದೀರಾ, ನೀವು ಟೆನ್ಷನ್ ಮಾಡ್ಕೊಳ್ತಾ ಇದ್ರೆ ಟೆನ್ಷನ್ ಮಾಡ್ಕೋಬೇಡಿ, ಆ ಪರ್ಸನ್ ಬರ್ತಾರೆ, ಆಕ್ಷನ್ ತಗೊಳ್ತಾರೆ. ಈ ವಿಡಿಯೋ ಇಲ್ಲಿಗಿಷ್ಟೇ. ಥ್ಯಾಂಕ್ ಯು ಗೈಸ್. ಯಾರೆಲ್ರಿಗೂ ನನ್ನ ವಿಡಿಯೋಸು ರೆಸೊನೇಟ್ ಆಗ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವ ಟಾಪಿಕ್ ಮೇಲೆ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಡೀಪ್ ಲೆವೆಲ್ ಅಲ್ಲಿ ತಿಳ್ಕೋಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ವಾಟ್ಸಪ್ ಮಾಡಿ ಗೈಸ್. ಬಾಯ್ ಗೈಸ್.